Good morning, dear students. Today we are discussing about that Valmiki, sage Valmiki, and this idea about king and state. These are the important. So before we moving to that king and state, we must know about its introduction, or who is Valmiki or Maharshi Valmiki. So here it's a brief. I'll just brief about that Maharshi Valmiki and his life. So Maharshi Valmiki is considered to be the first poet of Sanskrit language, and for example, he was called as Adi Kavi, and he is also the great sage. Has authored the epic Ramayana consisting of 24,000 verses and 7 cantos, and it is believed that Maharshi Valmiki was the contemporary of Lord Sri Rama. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಬರುವಂಥದ್ದು ಸ್ಟೇಜ್ 1ರಲ್ಲಿ ಬರುವಂತಹ 3 ಪ್ರಮುಖವಾದಂತಹ ರಾಜಕೀಯ ಚಿಂತಕಗಳು. ಅದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡುವಂಥದ್ದು ವಾಲ್ಮೀಕಿ ಮಹರ್ಷಿಯ ಬಗ್ಗೆ. ಸೊ ವಾಲ್ಮೀಕಿ ಮಹರ್ಷಿ ಅಂತ ಹೇಳುವಾಗ ಇವರೊಬ್ಬರು ಬಹಳಷ್ಟು ಪ್ರಚಲಿತದಲ್ಲಿದ್ದಂತಹ ಒಬ್ಬ ಸಂಸ್ಕೃತ ಭಾಷೆಯ ಕವಿ ಎಂಬುದಾಗಿ ಹೇಳ್ಬೋದು. ಸೊ ಅದೇ ರೀತಿ ಇವನನ್ನು ಆದಿಕವಿ ಎಂಬುದಾಗಿ ಕೂಡ ಕರೀತಾರೆ. ಸೊ ಅದಲ್ಲದೆ ಇವರು ಪ್ರಮುಖವಾಗಿ ಪ್ರಚಲಿತದಲ್ಲಿ ಅಥವಾ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥದ್ದು ಇವರು ಬರೆದಂತಹ ರಾಮಾಯಣದಿಂದಾಗಿ ಇವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ 24,000 ವರ್ಷಗಳನ್ನು ಒಳಗೊಂಡಂತಹ ಒಂದು ರಾಮಾಯಣಗಳನ್ನು ಬರೆದಿದ್ದಾರೆ. ಸೊ ಅದರಲ್ಲಿ ಇವರು ಶ್ರೀರಾಮನ ಸಮಕಾಲೀನ ಎಂಬುದಾಗಿ ಕೂಡ ಪ್ರಮುಖವಾಗಿ ಅವರನ್ನು ಹೇಳ್ತಾರೆ. ಸೊ ಅದೇ ರೀತಿ ಶ್ರೀರಾಮ ತನ್ನ ವನವಾಸದ ಸಂದರ್ಭದಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಮಹರ್ಷಿಯನ್ನು ಕೂಡ ಮೀಟ್ ಆಗ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು ಕೂಡ ಬಿಟ್ಟು ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀರಾಮನ ಹೆಂಡತಿ ಸೀತಾ ಪ್ರಮುಖವಾಗಿ ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಆಶ್ರಯವನ್ನು ಪಡ್ಕೊಂಡು ಅಲ್ಲೇ ತನ್ನ ಅವಳಿ ಜವಳಿ ಮಕ್ಕಳಿಗೆ ಜನನವನ್ನು ಕೂಡ ನೀಡ್ತಾಳೆ. ಸೊ ಆ ಅವಳಿ ಜವಳಿ ಮಕ್ಕಳ ಹೆಸರು ಲವ ಮತ್ತು ಕುಶ ಅಂತೇಳಿ ಕರೆಯುವಂಥದ್ದು. ಸೊ ಆದ ಕಾರಣ ಪ್ರಮುಖವಾಗಿ ಹಿಂದೂಗಳ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಗೆ ರಾಮಾಯಣಕ್ಕೆ ಅಥವಾ ರಾಮನಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅಥವಾ ಮಹರ್ಷಿ ವಾಲ್ಮೀಕಿಯ ರಾಮಾಯಣ ಗೀತಾ ಎಂಬ ಒಂದು ಪ್ರಮುಖವಾದಂತಹ ಒಂದು ಈ ಸ್ಟೋರಿಗೆ ಅಥವಾ ಈ ಕವಿತೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ನೀಡ್ತಾರೆ. ಸೊ ತದನಂತರದ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ಎಂಬುದು ಅವರ ಒಂದು ಹುಟ್ಟಿನ ಮುಖಾಂತರವಾಗಿ ಗಳಿಸಿದಂಥ ಹೆಸರಲ್ಲ. ಸೊ ಅದು ಮೊದಲನೇದಾಗಿ ಅವರ ತಂದೆ ತಾಯಿ ಇಟ್ಟಂಥ ಅವರ ಹೆಸರು ರತ್ನಾಕರ ಎಂಬುದಾಗಿ ಹೇಳ್ತಾರೆ. ಸೊ ಆದರೆ ನಂತರದ ಕಾಲದಲ್ಲಿ ಅವರ ಒಂದು ಅನಿರ್ದಿಷ್ಟವಾದ ಅಥವಾ ಅವರೊಂದು ಪ್ರಮುಖವಾದಂಥ ತಪಸ್ಸಿನ ಫಲವಾಗಿ, ಯಾಕಂತೇಳಿದರೆ ನಾರದ ಹೇಳಿದಂತಹ ಒಂದು ತಪಸ್ಸಿಗೆ ಕೂತ್ಕೊಳ್ಳಿಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ನಾರದ ಬರುವವರೆಗೆ ಕೂಡ ಹಲವಾರು ವರ್ಷಗಳ ಕಾಲ ತಪಸ್ಸಿಗೆ ಕುಳಿತು ನಾರದ ಹಿಂತಿರುಗಿ ಬರುವಂಥ ಸಂದರ್ಭದಲ್ಲಿ ಮೈ ಮೇಲೆ ಇರುವೆಗಳ ಗೂಡು ಕಟ್ಟಿ ಬೇರುಗಳೆಲ್ಲ ಸೇರಿಕೊಂಡು ಅಲ್ಲೇ ಕೂತು ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ನೋಡಿ ನಿಮ್ಮ ಈ ತಪಸ್ಸಿನ ದೇವರು ಮೆಚ್ಚಿದ್ದಾರೆ ಅಂತೇಳಿ ಅವರಿಗೆ ನೀಡಿದಂಥ ಹೆಸರು ವಾಲ್ಮೀಕಿ ಅಂತ ಹೇಳುವಂಥದ್ದು. ವಾಲ್ಮೀಕಿ ಅಂತ ಹೇಳಿದರೆ ಸಂಸ್ಕೃತ ಪದ. ಅದಕ್ಕೆ ಬರುವಂಥ ಅರ್ಥ ಏನಂತ ಹೇಳಿದ್ರೆ ಇರುವೆಗಳ ಗೂಡು ಎಂಬುದಾಗಿ. ಯಾಕಂತ ಹೇಳಿದ್ರೆ ಅವರು ತಪಸ್ಸಿಗೆ ಕೂತಂಥ ಸಂದರ್ಭದಲ್ಲಿ ಅವರ ಮೇಲೆ ಇರುವೆಗಳ ಗೂಡು ಕಟ್ಟಿದ್ದು, ಅದರಿಂದಾಗಿ ಅವರಿಗೆ ವಾಲ್ಮೀಕಿ ಎಂಬ ಹೆಸರು ಕೂಡ ಬಂದಿತ್ತು. ಆದರೆ ಅವರ ಹುಟ್ಟುವಾಗ ಅವರ ತಂದೆ ಇಟ್ಟಂಥ ಹೆಸರು ರತ್ನಾಕರ, ಅವರ ತಂದೆಯ ಹೆಸರು ಪ್ರಚೇಷ್ಟ ಅಂತೇಳಿ ಕರೆಯುವಂಥದ್ದು. ಸೊ ಇನ್ನು ಇಲ್ಲಿ ಪ್ರಮುಖವಾಗಿ ಈ ವಿಷಯಗಳು ಬರ್ತವೆ. ಸೊ ಇದರಿಂದಾಗಿ ನಾವು ವಾಲ್ಮೀಕಿ ಬೇಸ್ ಐಡಿಯಾ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಲೈಫ್ನ ಬಗ್ಗೆ ನೋಡಿದಾಗ, ಸೊ ಇಟ್ಸ್ ಜಸ್ಟ್ ಎ ಸ್ಟೋರಿ, ಹೋಲ್ ಪ್ಯಾರಾಗ್ರಾಫ್ ಇಸ್ ಸೇಲ್ಸ್ ಸ್ಟೋರಿ. ಸೊ ಜಸ್ಟ್ ಓದಿ ಅರ್ಥ ಮಾಡ್ಕೊಂಡು, ಇಟ್ಸ್ ವೆರಿ ಸಿಂಪಲ್. ಸೊ ಜಸ್ಟ್ ನಾನು ಅದನ್ನು ಓದಲಿಕ್ಕೆ ಹೋಗೋದಿಲ್ಲ, ಫುಲ್ ಸ್ಟೋರಿ ಇದೆ. ಅದು ನಾನು ಈಗಾಗಲೇ ಹೇಳಿದಾಗಲೇ ಯಾಕೆ ರತ್ನಾಕರನಿಗೆ ಅಲ್ಲಿ ವಾಲ್ಮೀಕಿ ಎಂಬ ಹೆಸರು ಬಂತು ಎಂಬುದಕ್ಕೆ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ವಾಲ್ಮೀಕಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ವಾಲ್ಮೀಕಿ ಅಂತ ಹೇಳಿದ್ರೆ ರತ್ನಾಕರ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ದಾರಿ ತಪ್ಪಿ ಕಾಡಲ್ಲಿ ಸಿಕ್ಕಿಬಿದ್ದಾಗ ಅವರು ಪ್ರಮುಖವಾಗಿ ಒಬ್ಬರು ಬೇಟೆಗಾರ ಕೈಗೆ ಸಿಗ್ತಾರೆ. ಬೇಟೆಗಾರೊಟ್ಟಿಗೆ ಸೇರಿ ಉತ್ತಮ ಬೇಟೆಗಾರರಾಗ್ತಾರೆ. ನಂತರದ ದಿನಗಳಲ್ಲಿ ಸೊ ಅವನು ಬೇಟೆಯಾಡ್ತಾ ಹೋದಾಗ ಅವನಿಗೆ ನಾರದ ಸಿಗ್ತಾನೆ. ನಾರದ ಸಿಕ್ಕಿದಾಗ ನಾರದನ್ನು ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾರದ ಒಂದು ವೀಣೆಯನ್ನು ಬಾರಿಸ್ತಾನೆ, ದೇವರ ನುಡಿಯಂಥ ವೀಣೆ. ಅದರಿಂದಾಗಿ ಪುಳಕಿತಗೊಂಡಂತಹ ರತ್ನಾಕರ ನಾರದನ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿ ನಾರದ ರಾಮನ ಬಗ್ಗೆ ಬಹಳಷ್ಟು ಹೇಳ್ತಾನೆ. ಅದನ್ನು ಕೇಳಿದಂತಹ ವಾಲ್ಮೀಕಿ ಅಥವಾ ರತ್ನಾಕರ ನಾರದನ ಮಾತಿನ ಮುಖಾಂತರವಾಗಿ ಮೆಡಿಟೇಷನ್ಗೆ ಅಥವಾ ಧ್ಯಾನಕ್ಕೆ ಕೂತ್ಕೊಳ್ತಾನೆ. ನಾರದ ಮಹರ್ಷಿಗಳು ಹೇಳ್ತಾರೆ ನಾನು ಬರುವವರೆಗೂ ಕೂಡ ಕೂತ್ಕೊಳ್ಬೇಕು ಅಂತೇಳಿ. ಆ ಥರ ಕೂತ್ಕೊಂಡಂತಹ ನಾರದ ಹಲವಾರು ವರ್ಷಗಳ ನಂತರ ತಿರುಗಿ ಬರುವಾಗ ವಾಲ್ಮೀಕಿ ಅಥವಾ ರತ್ನಾಕರ ಅದೇ ಧ್ಯಾನದ ಪೊಸಿಷನ್ನಲ್ಲಿ ಇರ್ತಾನೆ. ಸೊ ನೋಡುವಾಗ ಎಲ್ಲ ಬೇಕಾದಷ್ಟು ಇರುವೆಗಳ ಗೂಡುಗಳು, ಮರದ ಬೇರುಗಳೆಲ್ಲ ಅವರನ್ನು ಸುತ್ತುವರೆದಿರ್ತವೆ. ಸೊ ಆದ ಕಾರಣ ಇದನ್ನು ಕಂಡಂಥ ಆಶ್ಚರ್ಯಚಕಿತವಾದಂಥ ನಾರದ ಸೊ ನಿನ್ನನ್ನು ದೇವರು ಮೆಚ್ಚಿದ್ದಾನಂತೇಳಿ ಸೊ ಅದನ್ನೆಲ್ಲ ತೆಗಿಸಿ ಅವನಿಗೆ ಹೊಸ ಹೆಸರನ್ನಿರ್ತಾನೆ. ಅದೇ ಹೆಸರು ವಾಲ್ಮೀಕಿ ಅಂತೇಳಿ ತಿಳಿಯುವಂಥದ್ದು. ಈ ಸ್ಟೋರಿದಲ್ಲಿ ಪ್ರಮುಖವಾಗಿ ಬರುವಂಥದ್ದು, ಅದನ್ನು ನಾನು ಹೇಳಿಕ್ಕೆ ಹೋಗೋದಿಲ್ಲ. ಸೊ ಇನ್ನು ವಾಲ್ಮೀಕಿ ರಾಮಾಯಣದ ಬಗ್ಗೆ ಹೇಳುವಾಗಲೂ ಕೂಡ ಅಷ್ಟೇ. ಸೊ ಇಟ್ಸ್ ಒನ್ ಆಫ್ ದ ಗ್ರೇಟ್ ಎಪಿಕ್ ಸ್ಟೋರಿ ಆಫ್
Valmiki Maharshi. So which includes that all the major characteristics says important like Rama, Sita, Bharat, Lakshmana, Hanuman, ಸುಗ್ರೀವ. ಸೊ ಇವಿಷ್ಟು ಕ್ಯಾರೆಕ್ಟರ್ಗಳನ್ನು ಪ್ರಮುಖವಾಗಿ ಹೊಂದಿಕೊಂಡಿರುವಂತಹ ಒಂದು ಕಾವ್ಯವನ್ನೇ ನಾವು ರಾಮಾಯಣ ಕಾವ್ಯ ಅಂತೇಳಿ ಕರೆಯುವಂಥದ್ದು. ದೆನ್ ವಿಚ್ ಪ್ರೀಚಸ್ ಅಬೌಟ್ ಆರ್ ವಿಚ್ ಗಿವ್ಸ್ ಸಮ್ ಲೆಸನ್ಸ್ ಅಬೌಟ್ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಕೂಡ ಈ ರಾಮಾಯಣದಲ್ಲಿ ಹೇಳುತ್ತದೆ. ದೆನ್ ವಿಚ್ ಹ್ಯಾಸ್ ದಟ್ ಸಮ್ ಫ್ಯೂ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ರಾಮಾಯಣ ವಿಚ್ ಹ್ಯಾಸ್ 7 ಮೇಜರ್ ಚಾಪ್ಟರ್ಸ್. ದಟ್ ಚಾಪ್ಟರ್ ವಿಚ್ ಇಸ್ ಕಾಲ್ಡ್ ಆಸ್ ಬಾಲಕಂದ, ಅಯೋಧ್ಯಕಂದ, ಅರಣ್ಯಕಂದ, ಕಿಷ್ಕಿಂಧಕಂದ, ಸುಂದರಕಂದ, ಯುದ್ಧಕಂದ and ಉತ್ತರಕಂದ. So these are the important 7 lessons which includes in ರಾಮಾಯಣ. ಸೊ ರಾಮಾಯಣದಲ್ಲಿ ಬರುವಂತಹ ಪ್ರಮುಖ 7 ಚಾಪ್ಟರ್ಸ್ಗಳು ಸೊ ಇಲ್ಲಿ ಕೊಟ್ಟಂಥದ್ದು ಬಾಲಕಂದ, ಅಯೋಧ್ಯಕಂದ and ಅರಣ್ಯಕಂದ, ಕಿಷ್ಕಿಂಧಕಂದ, ಸುಂದರಕಂದ, ಯುದ್ಧಕಂದ and ಉತ್ತರಕಂದ. ಸೊ ದೀಸ್ ಆರ್ ದಿ ಸ್ಟೋರೀಸ್. ಆ್ಯಂಡ್ ಇಲ್ಲಿ ಪ್ರಮುಖವಾಗಿ ಈ ಕಾಮ, ಅರ್ಥ, ಮೋಕ್ಷ ಮತ್ತು ಧರ್ಮದ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಅದೇ ರೀತಿ ರಾಮಾಯಣದಲ್ಲಿ ಬರುವಂಥ ಈ ಪ್ರಮುಖ ಎಲ್ಲ ಪಾಠಗಳನ್ನು ಕೂಡ ಬಹಳಷ್ಟು ಗೌರವಪೂರ್ವಕವಾಗಿ ರಾಮಾಯಣದ ಕವನದಲ್ಲಿ ಅಥವಾ ರಾಮಾಯಣ ಕವಿಯಲ್ಲಿ ಅಥವಾ ಕವಿತೆಯಲ್ಲಿ ಅವರನ್ನು ಸೇರಿಸಿಕೊಳ್ಳಲಾಗಿದೆ. ಅದು ರಾಮ ಇರ್ಬೋದು, ಸೀತೆ ಇರ್ಬೋದು, ಭರತ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಹನುಮನ್ ಇರ್ಬೋದು, ಸುಗ್ರೀವ, ಇವೆಲ್ಲ ಕ್ಯಾರೆಕ್ಟರ್ನ ಒಳಗೊಂಡಂತಹ ಒಂದು ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿಯವರು ಬರೆದಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡಬೇಕಾದಂಥದ್ದು ಅವರ ರಾಜಕೀಯ ಐಡಿಯಾ. ಅದರಲ್ಲಿ ಪ್ರಮುಖವಾಗಿ ಕಿಂಗ್ ಅಥವಾ ರಾಜನ ಬಗ್ಗೆ ಅವರು ಹೇಳಿದಂಥ ಪ್ರಮುಖ ಅಂಶಗಳು. ಸೊ ರಾಜನ ಬಗ್ಗೆ ಅವರು ಹೇಳಿದ್ದನ್ನು ನಾನು ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ, ಹೆಚ್ಚು ಹೇಳ್ತಾ ಹೋಗೋದಿಲ್ಲ. ಸೊ ಅದು ಪಾಯಿಂಟ್ ಬೈ ಪಾಯಿಂಟ್ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ರಾಜನ ಬಗ್ಗೆ ಅವನಿಗಿರುವಂಥ ಅಭಿಪ್ರಾಯ. ದ ಫಸ್ಟ್ ಒನ್, ಸಿಂಪ್ಟಮ್ ಆಫ್ ಸೊಸೈಟಿ ಇನ್ ದ ಆಬ್ಸೆನ್ಸ್ ಆಫ್ ರೂಲರ್ ಇನ್ ಲೀಡರ್. ಸೊ ರಾಜ್ಯದಲ್ಲಿ ರಾಜ್ಯ ಎಂಬುದು ಇರಲೇಬೇಕು. ಇಲ್ಲ ಅಂತ ಹೇಳಿದರೆ ಆ ರಾಜ್ಯ ಕಾನೂನಿನ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಜ್ಯ ಎಂಬುದು ಬಹಳಷ್ಟು ಪ್ರಮುಖವಾಗಿ ಇರಲೇಬೇಕಾಗ್ತದೆ. ಸೊ ರಾಜ್ಯ ಇಲ್ಲದಿದ್ದರೆ ಆ ಸೊಸೈಟಿ ಪ್ರಮುಖವಾಗಿ ಅಥವಾ ಸಮಾಜ ಅಥವಾ ರಾಜ್ಯ ಅವನತಿ ಹೊಂದಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಕೂಡ ಹೇಳ್ತಾರೆ. ಸೊ ಯಾಕಂತ ಹೇಳಿದರೆ ದೇ ಡಿಸ್ಕ್ರೈಬ್ಡ್ ಎ ಸೊಸೈಟಿ ವಿಚ್ ಫಾಲಿಂಗ್ ಅಪಾರ್ಟ್ ವೇರ್ ಇನ್ ದ ಸಿಟಿಸನ್ ಆರ್ ಟ್ರಬಲ್ಡ್ ಬೈ ಲಾಲೆಸ್ನೆಸ್, ಕರಪ್ಷನ್ ದಟ್ ಅಬೌಂಡ್ಸ್. ಸೊ ಇಲ್ಲಿ ಪ್ರಮುಖವಾಗಿ ರಾಮಾಯಣದಲ್ಲಿ ಹೇಳುವಂಥದ್ದು ಒಂದು ರಾಜ್ಯ ಅಂತ ಹೇಳುವಾಗ ಅಲ್ಲಿ ರಾಜ ಇರಬೇಕು. ರಾಜ ಇಲ್ಲ ಅಂತ ಹೇಳಿದರೆ ಆ ಸಮಾಜ ಕಾನೂನಿಂದ ಹೊರಗೆ ಬಂದ ಅಥವಾ ಯಾವುದೇ ರೀತಿ ಕಾನೂನಿನ ವ್ಯವಸ್ಥೆ ಇಲ್ಲದೆ ಭ್ರಷ್ಟಾಚಾರ ತುಂಬಿತವಾಗಿರ್ತದೆ, ಭ್ರಷ್ಟಾಚಾರ ತುಂಬಿ ತುಳುಕ್ಬೋದು ಎಂಬುದಾಗಿ ಕೂಡ ಹೇಳ್ತಾನೆ. ಸೆಕೆಂಡ್ ಒಂದು ಕ್ವಾಲಿಟಿ ಆಫ್ ಕಿಂಗ್, ರಾಜನ ಕ್ವಾಲಿಟಿ ಬಗ್ಗೆ ಹೇಳುವಾಗ ಸೊ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಬರ್ತಾನೆ. ರಾಜ ಯಾವತ್ತೂ ಕೂಡ ಕೇವಲ ಒಂದು ಲಾ ಆ್ಯಂಡ್ ಆರ್ಡರ್ ಅಥವಾ ಕಾನೂನುಗಳನ್ನು ಮಾತ್ರ ಮೇಂಟೈನ್ ಮಾಡಲಿಕ್ಕೆ ಇರುವಂತಲ್ಲ. ಸೊ ಹಿಯರ್ ದಟ್ ರಾಮಾಯಣ, ಅಕಾರ್ಡಿಂಗ್ ಟು ರಾಮಾಯಣ, ಕಿಂಗ್ ಇಸ್ ನಾಟ್ ಓನ್ಲಿ ಸಪೋಸ್ಡ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಬಟ್ ಎ ರಿಯಲ್ ಕಿಂಗ್, ಎ ವೇದಿಕ್ ಕಿಂಗ್ ವಿತ್ who should provide the means that people can attain the real and spiritual goal of life. ತನ್ನ ಜೀವನದ ಗೋಲ್ಗಳನ್ನು ಅಥವಾ ಜೀವನದ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಬೇಕಾದ ಕೆಲಸಗಳನ್ನು ಕೂಡ ರಾಜನ ಮಾಡಬೇಕು. ಹೊರತು ರಾಜ ಕೇವಲ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮಾತ್ರ ಇರುವಂಥ ವ್ಯಕ್ತಿಯಲ್ಲ ಎಂಬುದಾಗಿ ಕೂಡ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಾಗೆ 5 ಪ್ರಮುಖವಾದಂತಹ ಆಸ್ಪೆಕ್ಟ್ಸ್ಗಳನ್ನು ಹೇಳಿದ್ದಾನೆ. ಸೊ ದೀಸ್ ಆರ್ ದಿ 5 ಇಂಪಾರ್ಟೆಂಟ್ ಕ್ವಾಲಿಟೀಸ್ ಆಫ್ ಕಿಂಗ್ಸ್. 5 ಕಿಂಗ್ಸ್ನ ಕ್ವಾಲಿಟಿಗಳನ್ನು ಇಲ್ಲಿ ಹೇಳಿದ್ದಾನೆ, ಅದನ್ನು ಜಸ್ಟ್ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ನೆಕ್ಸ್ಟ್ ಥರ್ಡ್ ಒನ್, ರಾಮಾಯಣ ಮೇಕ್ಸ್ ದ ಕಿಂಗ್ ಲೆಸ್ ಕಾಂಪಿಟೆಂಟ್ ಆ್ಯಂಡ್ ನಾನ್ ವೈಲೆಂಟ್. ರಾಮಾಯಣದ ಪ್ರಕಾರವಾಗಿ ರಾಜ ಎಂಬುದು ಯಾವತ್ತೂ ಕೂಡ ಹೆಚ್ಚು ಸ್ಪರ್ಧಿಯಾಗಿರಬಾರ್ದು ಮತ್ತು ಹಿಂಸಾತ್ಮಕ ಸ್ವಭಾವವನ್ನು ಹೊಂದಿರಬಾರ್ದು, ಅಹಿಂಸಾತ್ಮಕ ಹೊಂದಿರಬೇಕು ಎಂಬುದಕ್ಕೆ ನಾವು ಹೇಳುವಂಥದ್ದು. ದೆನ್ ಕಾನ್ಸೆಪ್ಟ್ ಆಫ್ ಐಡಿಯಲ್ ಕಿಂಗ್ ನೆಕ್ಸ್ಟ್ ಹೇಳುವಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ರಾಮಾಯಣದ ಪ್ರಕಾರವಾಗಿ ಹೇಳುವಂಥದ್ದು, ಎ ವೈಸ್ ಆ್ಯಂಡ್ ಲರ್ನ್ಡ್ ಕಿಂಗ್ ಹ್ಯಾವಿಂಗ್ ಅಬ್ಟೈನ್ಡ್ ಆ್ಯಂಡ್ ರೂಲ್ಡ್ ದ ಎಂಟೈರ್ ಅರ್ತ್ ಪ್ರಾಪರ್ಲಿ ಬೈ ರೈಟ್ನೆಸ್ and by administering justice to the people, indeed ascend to heaven when detached from the moral body. ಸೊ ಪ್ರಮುಖವಾಗಿ ಕಾನ್ಸೆಪ್ಟ್ ಆಫ್ ಐಡಿಯಲ್ ಕಿಂಗ್. ಒಬ್ಬ ಕಿಂಗ್ ಅಂತ ಹೇಳುವಾಗ ಸೊ ಐಡಿಯಲ್ ಕಿಂಗ್ ಒಂದು ಉತ್ತಮ ರೀತಿಯಲ್ಲಿ ಕಿಂಗ್ ಇರಬೇಕು, ಬುದ್ಧಿವಂತ ರಾಜ ಇರಬೇಕು, ಕಲ್ತಂತ ಎ ವೈಸ್ ಆ್ಯಂಡ್ ಎ ಲರ್ನ್ಡ್ ಕಿಂಗ್, ಬುದ್ಧಿವಂತನಾಗಿರುವಂಥ ರಾಜನಾಗಿರಬೇಕು, ಕಲ್ತಂಥ ರಾಜನಾಗಿರಬೇಕು. ಆ ಥರ ರಾಜ ಇದ್ದರೆ ಅವನು ಪ್ರಮುಖವಾಗಿ ಎಲ್ಲ ರೀತಿಯಲ್ಲಿ ಕೂಡ ಉತ್ತಮ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ ಆಗ್ಬೋದು ಎಂಬುದಾಗಿ ಕೂಡ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾನೆ. ದ ನೆಕ್ಸ್ಟ್ ಕಿಂಗ್ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ರಾಜ ಅಂತ ಹೇಳುವಾಗ ಸೊ ಪ್ರಮುಖವಾಗಿ ಭೂಮಿಯಲ್ಲಿ ದೇವರನ್ನು ರೆಪ್ರೆಸೆಂಟ್ ಮಾಡುವಂತಹ ಅಥವಾ ಅವನನ್ನು ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ಪ್ರಮುಖವಾಗಿ ಹೇಳ್ತಾನೆ.
So king are the representative of God on earth, and the Ramayana embodies the principles of kingship. It also reinforces the ideas kingship, human relationship, family values relevant to all times. So ರಾಜ ಅಂತ ಹೇಳುವಾಗ ಭೂಮಿಯಲ್ಲಿ ದೇವರನ್ನು ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ಎಂಬುದಾಗಿ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅಷ್ಟು ಪ್ರಾಮುಖ್ಯತೆ ರಾಜನಿಗೆ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ 6th ಪಾಯಿಂಟ್, ವೈಸಸ್ ಆಫ್ ದ ಕಿಂಗ್ ಮೇಕಿಂಗ್ ಹಿಮ್ ಇನ್ಎಫೆಕ್ಟಿವ್. ಸೊ ಕಿಂಗಿನಲ್ಲಿರುವಂತಹ ದುರಾಡಳಿತ ಅಥವಾ ಅವನಲ್ಲಿರುವಂತಹ ದುರಾಡಳಿತದ ಲಕ್ಷಣಗಳು. ಸೊ ಪ್ರಮುಖವಾಗಿ ಅವನನ್ನು ಇನ್ಎಫೆಕ್ಟಿವ್, ಪರಿಣಾಮಕಾರಿಯಾಗಿಸಬಲ್ಲದು ಅಥವಾ ineffective ಆಗಿರಬಹುದು. According to Srirama, the vice which makes the king ineffective as a leader are lying, short temperament, fearfulness, laziness, being autocratic, keeping unwise, and delayed action on earlier decisions, non-secrecy, taking action, all are opposition's party at a time, stopping all public interest program, immortality. So these are the things we called it as ಈ ಎಲ್ಲ ಅಂಶಗಳನ್ನು ನಾವು ದುರಾಡಳಿತ ಅಂತ ಕರಿಬಹುದು. ಸೊ ಅದರಿಂದಾಗಿ ಕಿಂಗ್ ತನ್ನ ದುರಾಡಳಿತದಿಂದಾಗಿ ಪ್ರಮುಖವಾಗಿ ಅಥವಾ ಅವನಿಗೆ ಬುದ್ಧಿವಂತಿಕೆ ತುಂಬ ಕಡಿಮೆ ಇದ್ದರೆ, ಸೊ ಪ್ರಮುಖವಾಗಿ ಕಿಂಗ್ ಒಬ್ಬ ಲೇಜಿ ಆಗಿದ್ದರೆ ಅಥವಾ ಮಲಗಿದವನ ಹತ್ರ ಮಲಗುವಲ್ಲಿ ಇರುವವನಾಗಿದ್ದರೆ ಅಥವಾ ಉತ್ತಮ ರೀತಿಯಾದಂತಹ ವ್ಯಕ್ತಿಗಳನ್ನು ಹೊಂದಿರದಿದ್ದರೆ ಅಥವಾ ಬುದ್ಧಿ ಇಲ್ಲದಂತಹ ಕೌನ್ಸಿಲ್ಸ್ಗಳನ್ನು ಹೊಂದಿದ್ರೆ ಅಥವಾ ರಾಜ್ಯದ ಗೌಪ್ಯತೆಯನ್ನು ಕಾಪಾಡದಿದ್ದರೆ ಅಂಥ ರಾಜ್ಯ ಯಾವತ್ತೂ ಕೂಡ ಇಫೆಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಮೇ ಇನ್ಎಫೆಕ್ಟಿವ್. ಸೊ ಕಿಂಗ್ ಯಾವತ್ತೂ ಕೂಡ ಇನ್ಎಫೆಕ್ಟಿವ್ ಆಗಿರ್ಬೋದು ಎಂಬುದಾಗಿ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡ್ತಾನೆ. ದ ನೆಕ್ಸ್ಟ್ ಒನ್, ವೆಲ್ಫೇರ್ ಆಫ್ ದ ಕಿಂಗ್ ಲೈಸ್ ಇನ್ ದ ವೆಲ್ಫೇರ್ ಆಫ್ ದ ಪೀಪಲ್. ರಾಜನ ಕಲ್ಯಾಣವೇ ರಾಷ್ಟ್ರದ ಅಥವಾ ಪ್ರಜೆಗಳ ಕಲ್ಯಾಣ ಎಂಬುದಾಗಿ ಅವನು ಹೇಳ್ತಾನೆ. ಅದರಿಂದಾಗಿ ರಾಜ ಯಾವತ್ತೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಲ್ಲಿ ತನ್ನ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ಕೂಡ ರಾಮಾಯಣದಲ್ಲಿ ಹೇಳಿದ್ದಾನೆ. ದೆನ್ ಈಕ್ವಾನಿಮಿಟಿ ಮೀನ್ಸ್ ಇನ್ ದ ಸೆನ್ಸ್ ಈಕ್ವಾಲಿಟಿ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಸೊ ಅವನು ಹೇಳುವ ರೀತಿಯಲ್ಲಿ ಎ ಗ್ರೇಟ್ ಕಿಂಗ್ ಆಲ್ವೇಸ್ ಮೇಂಟೈನ್ ಈಕ್ವಾನಿಟಿ ಆಫ್ ಮೈಂಡ್ ವಾಟ್ ಎವರ್ ಕಂಡೀಷನ್ ಹಿ ಇಸ್ ಇನ್. ಒಂದು ಒಳ್ಳೆಯ ರಾಜ ಯಾವತ್ತೂ ಕೂಡ ಒಂದು ರಾಜ್ಯದಲ್ಲಿ ಸಮಾನತೆಗೆ ಪ್ರಾಮುಖ್ಯತೆ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ ತನ್ನ ರಾಮಾಯಣದಲ್ಲಿ. ನೆಕ್ಸ್ಟ್, ಕಿಂಗ್ ಈಸ್ ದ ಪರ್ಸೋನಿಫಿಕೇಶನ್ ಆಫ್ ಧರ್ಮ. ಕಿಂಗ್ ಯಾವತ್ತೂ ಕೂಡ ವ್ಯಕ್ತಿತ್ವಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವನಾಗಿರಬೇಕು ಎಂಬುದಾಗಿ ಕೂಡ ತನ್ನ ರಾಮಾಯಣದಲ್ಲಿ ಹೇಳ್ತಾನೆ. ಸೊ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ದೆನ್ ಕಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ರಾಜ್ಯ ಯಾವತ್ತೂ ಕೂಡ ಒಂದು ರಾಜ್ಯದ ಪ್ರಮುಖ ಪಾತ್ರ ಅಥವಾ ಭಾಗವಾಗಿರ್ತಾನೆ. ಸೊ ಕಿಂಗ್ ಆಲ್ವೇಸ್ ಎಸ್ಟಾಬ್ಲಿಷ್ ಟ್ರುತ್ ಆ್ಯಂಡ್ ವರ್ಚ್ಯೂ ಆ್ಯಂಡ್ ಅಟೆಂಡ್ಸ್ ಆನ್ ದ ವೆಲ್ಫೇರ್ ಆಫ್ ದ ಸ್ಟೇಟ್. ಯಾವತ್ತೂ ಕೂಡ ಅವ ಸತ್ಯವಂತನಾಗಿರಬೇಕು, ಅದೇ ರೀತಿ ವರ್ಚ್ಯೂ ಆಗಿರಬೇಕು, ಅದೇ ರೀತಿ ಜನರಿಗೆ ಉತ್ತಮ ರೀತಿಯ ಕಲ್ಯಾಣ ಕೆಲಸಗಳನ್ನು ಮಾಡುವಂತಾಗಿರಬೇಕು ಎಂಬುದಾಗಿ ತನ್ನ ರಾಮಾಯಣದಲ್ಲಿ ಹೇಳಿದ್ದಾನೆ. ದೆನ್ ಡಿವೈನ್ ಒರಿಜಿನ್ ಆಫ್ ದ ಕಿಂಗ್. ಸೊ ಕಿಂಗ್ ಎಂಬುದು ಅಥವಾ ರಾಜ ಎಂಬುದು ದೈವತ್ವ, ದೇವರಿಂದ ಬಂದಂಥವ. ಸೊ ಅಂದರೆ ಅವನು ನೇರವಾಗಿ ಭೂಮಿಯಲ್ಲಿ ದೇವರನ್ನು ಪ್ರತಿನಿಧಿಸಿದ ಎಂಬುದಾಗಿ ಅವನು ಹೇಳ್ತಾನೆ. ಸೊ ಕಿಂಗ್ ಅಂತ ಹೇಳಿದ್ರೆ ಈಸ್ ಡಿವೈನ್. ಇನ್ ದ 7th book it is stated that king is created from the part of Soma, Surya, Satkartu, Danda and Yama. It is also mentioned that Rama himself is a incarnation of God, Narayana and Vishnu. So this all indicates that king is the divine origin. So king ಅಥವಾ ರಾಜ ಎಂಬುದು ದೇವರಿಂದ ಅಥವಾ ದೈವತ್ವ ಅಥವಾ ದೇವರಿಂದ ನೇರವಾಗಿ ಒರಿಜಿನ್ ಅಥವಾ ಅಸ್ತಿತ್ವಕ್ಕೆ ಬಂದ ಎಂಬುದಾಗಿ ಕೂಡ ಹೇಳ್ತಾನೆ. ದೆನ್ ಕ್ವಾಲಿಟಿ ಆಫ್ ಕಿಂಗ್. ಸೊ ಪುನಃ ಇಲ್ಲಿ ಕ್ವಾಲಿಟಿ ಆಫ್ ಕಿಂಗ್ನ ಬಗ್ಗೆ ಕೂಡ ಹೇಳ್ತಾನೆ. ರಾಜ ಯಾವತ್ತೂ ಕೂಡ ಉತ್ತಮವಾದಂಥ ಕ್ವಾಲಿಟಿಯನ್ನು ಹೊಂದಿರಬೇಕು. ಸೊ ಹಿಯರ್ ಇಟ್ ಸೇಸ್ ವಾಲ್ಮೀಕಿ ಎಂಫಾಸೈಸ್ ದಟ್ ದ ಕಿಂಗ್ ಆ್ಯಂಡ್ ದ ಕ್ರೋನ್ ಪ್ರಿನ್ಸಸ್ ಶುಡ್ ಬಿ ವೆಲ್ ವರ್ಸ್ಡ್ ಇನ್ ದ ವೇದಾಸ್ ಆ್ಯಂಡ್ ಸೈನ್ಸ್ ಆಫ್ ಪಾಲಿಟಿ. ವೇದದಲ್ಲಿ ಹೇಳಿದ ರೀತಿಯಲ್ಲಿ ಸೊ ಪ್ರಮುಖವಾದಂಥ ಉತ್ತಮ ನಡವಳಿಕೆಗಳನ್ನು ಹೊಂದಿರಬೇಕು ಎಂಬುದಾಗಿ ಕೂಡ ಪ್ರಮುಖವಾಗಿ ಹೇಳ್ತಾನೆ. ದ ನೆಕ್ಸ್ಟ್ 13th ಒನ್, ಸೊ ಹೆರಿಡಿಟರಿ ಮೊನಾರ್ಚಿ. ಸೊ ವಂಶ ಪಾರಂಪರ್ಯವಾದಂಥದ್ದು ಕಿಂಗ್ ಅಂತ ಹೇಳಿದರೆ ಯಾವತ್ತೂ ಕೂಡ ವಂಶ ಪಾರಂಪರ್ಯ. Hereditary monarchy is distinctly born out of Valmiki's Ramayana. The poet puts forth his views thought through the speech of Bharat. Bharat declines to accept the throne of Ayodhya, saying that only the eldest brother has the right to be their king. So ಇಲ್ಲಿ ಏನಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಯಾವಾಗ ರಾಜ ಸಾಯ್ತಾನೋ ಆವಾಗ ಅವನ ಸೀನಿಯರ್ ಅಥವಾ ಎಲ್ಡೆಸ್ಟ್ ಬ್ರದರಿಗೆ ತನ್ನ ಅಧಿಕಾರವನ್ನು ನೀಡುವಂಥ ಒಂದು ಪ್ರಮುಖವಾದಂತಹ ಅಂಶಗಳನ್ನು ಕೊಡ್ತಾನೆ ರಾಮಾಯಣದಲ್ಲಿ.
ಪ್ರಮುಖವಾಗಿ ಮೆನ್ಷನ್ ಮಾಡ್ತಾನೆ. ದೆನ್ ಲಾಸ್ಟ್ ಇಟ್ಸ್ ಐಡಿಯಲ್ ಕಿಂಗ್. ಸೊ ಯಾವತ್ತೂ ಕೂಡ ಆದರ್ಶ ರಾಜನಾಗಿರಬೇಕು. ಈ ಶುಡ್ ಬಿ ಸೆಲ್ಫ್ ಕಂಟ್ರೋಲ್ಡ್, ಸ್ವ ನಿಯಂತ್ರಣ ಹೊಂದಿರುವವನಾಗಿರಬೇಕು. ವಾಯ್ಸ್ ಬುದ್ಧಿವಂತನಾಗಿರಬೇಕು. ಸೊ ಕಾನ್ಕರ್ ಆಫನ್ ಎನಿಮೀಸ್ಗಳನ್ನು ಸೋಲಿಸುವಂತನಾಗಿರಬೇಕು. ಟ್ರೂತ್ಫುಲ್ನೆಸ್, ಸತ್ಯವಂತನಾಗಿರಬೇಕು. ಸೊ ಇವೆಲ್ಲ ಕೂಡ ಪ್ರಮುಖವಾಗಿ ಒಬ್ಬ ಆದರ್ಶ ರಾಜನಿಗಿರಬೇಕಾದಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದಿ 14 ಪಾಯಿಂಟ್ಸ್ ವಿಚ್ ಸೇಸ್ ಅಬೌಟ್ ಕಿಂಗ್ ಇನ್ ಇಸ್ ರಾಮಾಯಣ, ವಾಲ್ಮೀಕಿಸ್ ರಾಮಾಯಣ. ದೆನ್ ಐಡಿಯಾಸ್ ಆಫ್ ದಿ ಸ್ಟೇಟ್ ಆಫ್ ವಾಲ್ಮೀಕಿಸ್ ರಾಮಾಯಣ. ವಾಲ್ಮೀಕಿಸ್ ರಾಮಾಯಣದಲ್ಲಿ ಬರುವಂತಹ ಸ್ಟೇಟ್ನ ಬಗ್ಗೆ ಇರುವಂತಹ ಐಡಿಯಾಸ್. ಫಸ್ಟ್ ಒನ್, ಕಾನ್ಸೆಪ್ಟ್ ಆಫ್ ದಿ ವೆಲ್ಫೇರ್ ಸ್ಟೇಟ್. ಇನ್ ವಾಲ್ಮೀಕಿ ರಾಮಾಯಣ, ದಿ ಐಡಿಯಾ ಆಫ್ ದ ವೆಲ್ಫೇರ್ ಆಫ್ ದ ಸ್ಟೇಟ್ and the subject, including the idea of happiness, of prosperity, peace and bliss of people has been explained. ಅವನ ಪ್ರಕಾರವಾಗಿ ಒಂದು ಐಡಿಯಲ್ ಸ್ಟೇಟ್ ಅಥವಾ ಉತ್ತಮ ರಾಜ್ಯ ಅಂತ ಹೇಳಬೇಕಾದ್ರೆ ಪ್ರಮುಖವಾಗಿ ಅಲ್ಲಿ ಸಂತೋಷ ಇರಬೇಕು, ಪ್ರಾಸ್ಪ್ಯಾರಿಟಿ ಇರಬೇಕು, ಸಂತೋಷಭರಿತ ಜೀವನ ಇರಬೇಕು. ಸೊ ಜನರ ವೆಲ್ಫೇರ್ಗೆ ಕೆಲಸಗಳನ್ನು ಮಾಡುವಂತಿರಬೇಕು. ಸೊ ಈ ರೀತಿಯಾಗಿರಬೇಕು ಎಂಬುದಾಗಿ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಆದ ಕಾರಣ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ರಾಜ್ಯ ಇರಬೇಕು ಎಂಬುದಾಗಿ ಕೂಡ ಪ್ರಮುಖವಾಗಿ ಹೇಳಿದ್ದಾನೆ. The next one, he says 7 limbs of the state. ರಾಜ್ಯ ಅಂತ ಹೇಳುವಾಗ ಪ್ರಮುಖವಾಗಿ ಬೇರೆ ಬೇರೆ ಅಂಗಗಳಿರಬೇಕು. ನಮಗೆ ಕೈಕಾಲಿರುವ ರೀತಿಯಲ್ಲಿ ಅದಕ್ಕೆ ಕೂಡ 7 ರೀತಿಯಲ್ಲಿ ಒಂದು ಪ್ರಮುಖ ಅಂಶಗಳನ್ನು ಹೇಳ್ತಾರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ, ದಿ ಮಿನಿಸ್ಟರ್ಗಳಿರಬೇಕು, ಫ್ರೆಂಡ್ಸ್ ಗೆಳೆಯರಿರಬೇಕು, ಟ್ರೆಜರಿಗಳಿರಬೇಕು, ಟೆರಿಟೋರಿ ಭೂಮಿಗಳಿರಬೇಕು, ಫೋರ್ಟ್ಸ್ಗಳಿರಬೇಕು, ಆ್ಯಂಡ್ ಆರ್ಮಿ. ಸೊ ಇವಿಷ್ಟಿದ್ರೆ ಅದನ್ನೊಂದು ಉತ್ತಮ ರಾಜ್ಯ ಎಂಬುದಾಗಿ ಹೇಳುವುದಾಗಿ ತನ್ನ ರಾಮಾಯಣದಲ್ಲಿ ಹೇಳ್ತಾನೆ. ದೆನ್ ನೆಕ್ಸ್ಟ್, ಆರ್ಗನೈಸೇಷನ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂಬುದಾಗಿ ಕೂಡ ನೀಡಿದ್ದ ತನ್ನ ರಾಮಾಯಣದಲ್ಲಿ. ದೆನ್ ಇಫೆಕ್ಟಿವ್ ವಿಜಿಲೆನ್ಸ್ ಸಿಸ್ಟಮ್. ಸೊ ತಪಾಸಣೆ ವ್ಯವಸ್ಥೆಗಳನ್ನು ಕೂಡ ಹೊಂದಿರಬೇಕೆಂಬುದಾಗಿ ಕೂಡ ಹೇಳಿದ್ದಾನೆ. ಹಿ ಹ್ಯಾಡ್ ಎನ್ಮಾರ್ಕ್ಡ್ 18 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಆಫ್ ಪೀಪಲ್ ಆನ್ ಹೂಮ್ ದ ಕಿಂಗ್ ಶುಡ್ ಕೀಪ್ ವಿಜಿಲೆಂಟ್ ಐ and their actions and conduct are to be spied by at least 3 spies. ಸೊ ಇಲ್ಲಿ ಪ್ರಮುಖವಾಗಿ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದಂಥದ್ದು 18 ವಿಧದ ಬೇರೆ ಬೇರೆ ತಪಾಸಣಾ ಏಜೆನ್ಸಿಗಳನ್ನು ಇಟ್ಟುಕೊಂಡಿರಬೇಕೆಂಬುದಾಗಿ ಹೇಳಿದ್ದಾನೆ. ಸೊ ಅದೇ ರೀತಿ ಪ್ರಮುಖವಾಗಿ ಈ 18 ವಿಭಾಗದ ಜನರ ಮೇಲೆ ಯಾವತ್ತೂ ಕೂಡ ಕಣ್ಣುಗಳನ್ನು ಇಟ್ಟಿರಬೇಕು ಅಥವಾ ತಪಾಸಣೆ ಕಣ್ಣುಗಳನ್ನು ಇಟ್ಟಿರಬೇಕು ಎಂಬುದಾಗಿ ಕೂಡ ತನ್ನ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾನೆ. ದೆನ್ ಒರಿಜಿನ್ ಆಫ್ ದಿ ಸ್ಟೇಟ್ ಅಂತ ಹೇಳುವಾಗ, ಸೊ ಸ್ಟೇಟ್ ಎಂಬುದು ಡಿವೈನ್, ಸೊ ದೈವತ್ವ, ದೇವರ ಮುಖಾಂತರವಾಗಿ ಬಂದದ್ದು ಎಂಬುದಾಗಿ ಹೇಳ್ತಾನೆ. ಸೊ ಆ ರೀತಿಯಾಗಿ ದೇವರ ಮುಖಾಂತರವಾಗಿ ಅಸ್ತಿತ್ವಕ್ಕೆ ಬಂದದ್ದು ರಾಜ್ಯ ಎಂಬುದಾಗಿ ತನ್ನ ರಾಜ್ಯದ ಒರಿಜಿನ್ ಬಗ್ಗೆ ಹೇಳಿದ್ದಾನೆ. ದೆನ್ ಲಾಸ್ಟ್ ಒನ್, ಸಾಮ್ರಾಜ್ಯ ಇನ್ ದ ಸೆನ್ಸ್ ಸ್ಟೇಟ್ ಮೀನ್ಸ್ ಇಟ್ಸ್ ನಾಟ್ ಎ ಯೂನಿಟಿ ಆರ್ ಯೂನಿಕ್ ಆಗಿರಬಾರ್ದು, ಅದು ಡಿವೈಡ್ ಆಗಿರಬೇಕು ಅಥವಾ ಡಿಫ್ರೆಂಟ್ ರೀಜನ್ ಆಗಿರಬೇಕು ಎಂಬುದಾಗಿ ಕೂಡ ಹೇಳ್ತಾನೆ. ಸೊ ಅದರ ಪ್ರಕಾರ ಹೇಳುವಂಥದ್ದು ಸ್ಟೇಟ್ ಮೀನ್ಸ್ ದಸ್ ರಾಮರಾಜ್ಯ, ದೆನ್ ಕೋಸಲ ದೇಶ ಆ್ಯಂಡ್ ವಿದೇಹ ಆಲ್ ಫಾಲ್ ಅಂಡರ್ ದ ವೆರೈಟಿ ಆಫ್ ಸಾಮ್ರಾಜ್ಯ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯ ಎಂಬುದಾಗಿರಬೇಕು, ಬೇರೆ ಬೇರೆ ವಿಂಗಡಣೆಯಿಂದ ಅಥವಾ ಬೇರೆ ಬೇರೆ ಭಾಗವಾಗಿ ರಾಜ್ಯ ಎಂಬುದಾಗಿರಬೇಕು ಎಂಬುದಾಗಿ ಹೇಳ್ತಾ ಬರ್ತಾನೆ. ಸೊ ದೀಸ್ ಆರ್ ದಿ 6 ಪಾಯಿಂಟ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ರಾಮಾಯಣ ಆನ್ ಅಬೌಟ್ that ideas of state. Then all the 14 points which are mentioned in Ramayana on the ideas of king. So these are the important aspects which coming under that unit number 1, Valmiki Maharshi. Thank you.